ಫೇಸ್ಬುಕ್ಕಲ್ಲಿ ನೋಡಿದ ತಕ್ಷಣ ನಿಮಗೆ ಅದೇದು ಅಂತ ಗೊತ್ತಾಗ್ಬಿಡುತ್ತೆ. ಸರ್ ನೀವು ಇಲ್ಲಿ ಬಂದರೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಬಂದು ಅಲ್ಲ ಅಲ್ಲ ನೀವು ಇಲ್ಲಿ ಬಂದು ಅಡ್ಡಿಲ್ಲ ಏನು ಬನ್ನಿ. ಏನಾಗುತ್ತಲ್ಲ ಹೆಂಗಂದ್ರೆ ಕೇಬಲ್ ಇದೆ ಅನ್ಸುತ್ತೆ ಕೆಳಗಡೆ ಆಯ್ತು ಅದೇ ಅಂದರೆ ಕಟ್ಟಾಗಿದೆ ಕೇಬಲ್ಲು, ಕಟ್ಟಾಗಿ ಕೇಬಲ್ ಕೂಡ ಇದೆ. ಅದೇಪ್ಪ ಕಟ್ ಮಾಡಿ ನಾವು ಸ್ವಲ್ಪ ಅಲ್ಲಿ ಒಳಗಡೆ ತುರ್ಕಿದ್ದೀವಿ ಅದನ್ನು. ಸೊ ಟೇಪ್ ನೀಟಾಗಿ ಹಾಕಿದ್ದೀರಾ, ಅಲ್ಲ ಹಂಗಾಗ್ಬಿಟ್ಟು ಇದೆ ನಿಂತೈತೆ. ಕನೆಕ್ಷನ್ ಇಲ್ಲ ಬಿಡಿ. ಹಂಗಾಗ್ಬಿಟ್ಟು ಅದು ನಿಂತೈತೆ. ನೋಡಿ ಮೇಲೆ ಗಂಟು ಹಾಕ್ಬಿಟ್ಟಿದ್ದೀವಿ ಅದು ಕೇಬಲ್ಗೆ. ಇಲ್ಲ ಹೋಯ್ತು. ಇದು ನೀರೇನೋ ಮೇಲೆ ಐತೆ. ನೀರು ಇಲ್ಲಿ ಕಾಣ್ತಾ ಇದೆಯಲ್ಲ. ಇದು ನೋಡಿ, ಇದು ಕೇಸಿಂಗ್ ಎಂಡ್ ಆಯಿತು. ಕೇಸಿಂಗ್ ಎಂಡ್ ಆಗಿದ ತಕ್ಷಣ ಕಲ್ಸಕ್ಕೈತೆ. ಕಿಸಿಂಗ್ ಎಷ್ಟು ಸೆಕೆಂಡ್ ಆಯಿತು? ಎಪ್ಪತ್ತಡಿ 20 ಅಡಿ ಕೇಸಿಂಗ್ ಎಂಡ್. ಇದೇನಾ ನೀರು ಕಾಣ್ತದೆ? ಹಾಂ, ಇದು ಸ್ಟಾಕ್ ವಾಟರ್. ಅದೇ 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 ಅಲ್ಲಿ ಏನೋ ಒಂದು ತಣಿ ತೊಟ್ಟಿಗ್ತಾ ಇದೆ. ಎಪ್ಪತ್ತೆಂಟು ಅಡಿ ವಾಟರ್ ಲೆವೆಲ್ ಇದೆ. 78 ಅಡಿಗೆ ನೀರು 78 ಫೀಟ್. 78ಕ್ಕೆ ನೀರು. 78ಕ್ಕೆ ನೀರು ಅಂದರೆ ಇದು ಸ್ಟಾಕ್ ವಾಟರ್. ಇದು ಏನು ಗೊತ್ತಾ, ನಾನು ನಿನ್ನೆನೇ ಅವ್ರಿಗೆ ಹೇಳಿದೆ, ಇವರು ಫೋನ್ ಮಾಡಿದರು ಕೃಷ್ಣಣ್ಣವ್ರಿಗೆ, ಸರ್ ಬೋರ್ವೆಲ್ ನಿಲ್ಲಿಸ್ಬಿಟ್ಟಿರ್ತೀವಿ ನಾವು, ಅದೇನಾಗುತ್ತೆ ಸ್ಟಾಕ್ ವಾಟರ್ ಅಂತ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಮೇಲೆ ಲೆವೆಲ್ ಕಾಣಿಸ್ಬಿಡುತ್ತೆ ಅಂತಂದು ಹೇಳಿದ್ದೆ ಅವ್ರಿಗೆ. ಅಲ್ಲ ಇದು ಪಂಪ್ ಹಚ್ಚಿದ ತಕ್ಷಣ ಹೋಗ್ಬಿಡುತ್ತೆ. ಹೋಗುತ್ತೆ ಕೆಳಗಡೆ ಹೋಗುತ್ತೆ. ಆಗುತ್ತಲ್ವಾ ಅದು 2-3 ವರ್ಷ ಬಿಟ್ಬಿಟ್ಟಿದ್ವಲ್ಲ, ನೀರು ಎಲ್ಲೂ ನೀರು ಹಂಗೇ ನಿಂತ್ಕೊಂಡಿರುತ್ತೆ. ಚೆನ್ನಾಗಿರುತ್ತೆ ನೀರು. ಅಂದರೆ ಇದು ಫಸ್ಟು ಅಂದರೆ ಸ್ಟಾಕ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ಪಾಚಿ ಇದೆ. ಪಚ್ಚಿದೆ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ. ಅದೇ ಅದೇ ಸೊ ಯೂಸ್ ಮಾಡ್ತಾ ಒಂದ್ಸಲ ಯೂಸ್ ಮಾಡಿದ್ರೆ ಒಂದ್ಸಲಿ ತೆಗೆದ್ಬಿಟ್ಟು ಆಚೆ ಕಡೆ ಬಿಟ್ಬಿಟ್ರೆ ಇದಾಗ್ಬಿಡುತ್ತೆ. ಎಲ್ಲ ಪಾಚಿನೇ. ಬಟ್ ನೀವು ಗಿಡಕ್ಕೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ಬೋದು. ಇಲ್ಲ, ಇದಕ್ಕೆ ಆ್ಯಕ್ಚುಲಾಗಿ ಇದು ಕೊಟ್ಟಿದ್ರೆ ಮೊದಲು ನೀರು ಕಮ್ಮಿ ಆಗೋಯ್ತು ಅಂತ ಬೇರೆ ಹೋಗ್ತಿರೋದು ನೀರೇ ಇರಲಿಲ್ಲ. ಆಮೇಲೆ ನಮ್ದು ಆ ಬೋರ್ವೆಲ್ ಆಗಿತ್ತು. ಅದು ಫಸ್ಟ್ ಕ್ಲಾಸ್ 100 ಅಡಿಗೆಲ್ಲ ನೀರು ಫುಲ್ಲು ನೀರಿತ್ತು. ಇನ್ನೊಂದು ಏನು ಗೊತ್ತಾ, ಇವಾಗ ನೀವು 100 ಅಂತೀರಾ, ಇವಾಗ ಪಕ್ಕದ ಬಿಲ್ಡಿಂಗ್ ಅವ್ರು ತೋರಿಸ್ತಾನೆ, ಅವನೇನು ಮಾಡ್ತಾರೆ 500 ಅಡಿ ತೋರಿಸ್ತಾನೆ. ಅವಾಗ ಇದು ಹೋಗ್ಬಿಡುತ್ತೆ. ಅವನು 500 ಅಡಿ ತೋರಿಸ್ತಾನೆ, ನಾನು ಯಾಕೆ ತಗೊಂಡು ನಾನು 800 ಅಡಿ ತೋರಿಸ್ತೀನಿ. ಆವಾಗ ಇದೆಲ್ಲ ಹೋಗ್ಬಿಡುತ್ತೆ. ಆವಾಗ ನೀವೇನು ಮಾಡ್ತೀರಾ, ಅವ್ನು 800 ಅಡಿ ತೋರಿಸ್ತಾನೆ, ನಮ್ದು ಯಾಕೆ 1000 ಹೋಗ್ಬಾರ್ದು ಅಂತ ನೀವು ಪಕ್ಕದಲ್ಲಿ 1000 ತೋರಿಸ್ತೀರಾ.
ಕಡಿಮೆ ಆಗುತ್ತೆ ಆವಾಗ 400-300 ಹೋಯ್ತು. ಇದು ಫಸ್ಟ್ ಸೋರ್ಸು ಎಲ್ಲಿಂದ ಯಾವ ಕಡೆಯಿಂದ ಇದೆ ತೋರಿಸ್ತೀನಿ. ಇಲ್ಲಿಂದ ಬರ್ತಾ ಇದೆ ಒಂದು ಸೈಡಿಂದ 134 ಇದೆ ಸರ್, ಇಲ್ಲಿ ನೋಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಹ್ಞೂ ಇದು ಈ ಜಾಗ. ಈಗ ಒಂದು ಕಡೆ ಈಗ ರೌಂಡ್ ಆಗ್ತಾ ಇದೆಯಲ್ಲ. ಬಟ್ ಇದು ಸ್ಮಾಲು. ಹ್ಮ್. ಏನಕ್ಕೆ ಯಾಕೆ ಕಮ್ಮಿ ಅಂತ ಹೇಳ್ತೀನಿ ಅಂದರೆ ನನ್ನ ಕ್ಯಾಮ್ರಾ ಹಿಂಗೆ ಆಡುತ್ತೆ, ಪ್ರೆಷರ್ ಜಾಸ್ತಿ ಇತ್ತು ಅಂದರೆ ಅದು ಏನೂ ಇಲ್ಲ, ಬರೀ ಫ್ಲೋ ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ. ಬರೋದು ಮಾತ್ರ ಇದಾಗ್ತಾ ಇದೆ. ಫೋರ್ಸ್ನಲ್ಲಿ ಇದ್ರೆ ಕ್ಯಾಮ್ರಾ ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಫೋರ್ಸ್ ಹೊಡಿಯುತ್ತಲ್ಲ ಆ ಕಡೆ ಇಲ್ಲ. ಅದು ಚೆನ್ನಾಗಿತ್ತು. ಮೇಲ್ಗಡೆ ಇದೆ ಎರಡು. ಅದು ನೋಡಿ ಫೌಂಟನ್ ಥರ ಹೊಡಿಯೋದು ನೋಡಿ. ಇದೆ, ಇದೆ. ಏನು ಇವಾಗ ಇನ್ನೊಂದು ಬೇರೆ ಬಂದಿತ್ತಲ್ಲಪ್ಪ, ಸೈಡ್ ಬೋರ್ವೆಲ್ ಅಂತ. ಹ್ಮ್. ಬೋರ್ವೆಲ್ ಒಳಗಡೆ ಹೋಗ್ಬಿಟ್ಟು ಸೈಡಿಗೆ ಬೋರ್ ಮಾಡ್ತಾರಂತೆ. ಅಂದರೆ ಬೋರ್ವೆಲ್ ಹೋಗ್ತಾರಂತೆ, ಆದಮೇಲೆ ಸೈಡಲ್ಲಿ ಹಾಂ ಅದೇನೋ ಮಿಷಿನ್ ಬಂದಿದೆಯಂತೆ, ಅದು ಒಳಗಡೆಯಿಂದ ಸೈಡ್ಗೆ ಡ್ರಿಲ್ಲಿಂಗ್ ಮಾಡೋದಂತೆ ಹಾಂ 2-3 ಕಡೆ. ಇಲ್ಲಿ ಓ, ಕಲ್ ಹಂಗೆ. ಕಲ್ ಬಂದ್ಬಿಟ್ಟೈತೆ, ಓಹೋ ಕಲ್ ಬಿದ್ದೈತೆ. ಹಾಂ ಬಟ್ ಮೋಟ್ರು ಇದು ಎತ್ತಬೇಕಾದ್ರೆ ಅದು ಕೆಳಗಡೆ ಬಿದ್ದೋಗ್ಬೋದು. ಹಾ. ನೀವು ಇಲ್ಲಿ ಕಾಣಿಸುತ್ತೆ ನೋಡ್ಬೋದು. ಇಲ್ಲಿ ನಮ್ಗೆ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಅಣ್ಣ, ಕಾಣಿಸ್ತಾ ಇದೆಯಾ? ಕಲ್ಲು ಒಂದು ಆ, ಕಲ್ಲು ಬಿದ್ದಿದೆ. ಇಲ್ಲಿ ಹಾ. ಇದಕ್ಕೆ ಹೊಡೆದ್ರು ಹೋಯ್ತಾ ಇಲ್ಲ. ಓ ಅಷ್ಟಕ್ಕೆ ಎಂಡು. ಎಂಡಿಲ್ಲ ಅಂದರೆ ಇನ್ನೂ ಗ್ಯಾಪ್ ಐತೆ ಕೆಳಗಡೆ. ಬಟ್ ನಾನು ಅದರಿಂದ ಕೆಳಗಡೆ ಬಿಟ್ಟರೆ ಕ್ಯಾಮ್ರಾ ಕಚ್ಕೊಳ್ಳೋದು. ಹೋಗುತ್ತಾ ಡೌಟಾ? ಪೈಪ್ ಏನಿಲ್ವಲ್ಲ, ಕಲ್ಲು ಹೆಂಗೆ ಬರ್ತದೆ? ಅಲ್ಲ ಸುಂದಾಗಿ ಬಿತ್ತಿದೆ ಅದು. ಎಲ್ಲಾರು ಇದಾಗಿರೋದು ಆಗಿದೆಯಾ? ಅಣ್ಣ ಹಾಂ ಇಲ್ಲ, ಮೋಟ್ರು ಮೋಟ್ರ ಜಾಯಿಂಟ್ ಮಾಡಿದ್ದೀರಾ ಇದನ್ನ? ಹಾ? ಜಾಯಿಂಟ್ ಮಾಡಿದ್ದೀರಾ? ಜಾಯಿಂಟಾ? ಕೇಬಲ್ ಜಾಯಿಂಟಾ? ಇಲ್ಲ ಇಲ್ಲ ಇಲ್ಲ. ಪೈಪು ಪೈಪ್ ಜಾಯಿಂಟ್. ಪೈಪ್ ಇಲ್ವಲ್ಲ, ಪೈಪ್ ತೆಗೆದ್ಬಿಟ್ವಲ್ಲ. ಐತಲ್ಲ ಪೈಪು. ಸ್ವಲ್ಪ ಪೈಪ್ ಇದೆ ಇನ್ನೊಂದು ಒಳಗಡೆ. ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದೆಯಾ? ಹಾಂ ಇರ್ಬೇಕೇನೋ. ಪೈಪ್ ಇದೆ, ಇಲ್ಲಿ ಬೋಲ್ಟು ಕಾಣಿಸ್ತಾ ಹಾಂ, ಐತೆ. ಬೋಲ್ಟ್ ಹಾ, ಹಾ. ಕಾಣಿಸ್ತಾ ಇದೆ. ಬೋಲ್ಟು ಐತೆ. ಜಾಯಿಂಟ್ ಮಾಡಿರ್ಬೇಕೇನೋ. ಯಾಕಂದ್ರೆ ಇದು ಇಲ್ಲೊಂದು ಐತೆ, ಹಾಂ ಹಾಂ ಅಲ್ಲಿ ಕಲ್ಲು ಬಿದ್ದಿದೆ. ಹಾಂ ಹಾಂ ಹಾಂ. ಇದು ನೆಟ್ ಹತ್ರ ಸಿಕ್ಕಾಕೊಂಬಿಟ್ಟೈತೆ ಕಲ್ಲು. ಒಂದು ನಟ್ಟು ಕಾಣಿಸುತ್ತೆ ಅಲ್ಲಿ. ನಾವು ಪೈಪ್ ಏನಾದ್ರು ತೆಗೆದಾಗ ಕೆಳಗಡೆ ಬಿದ್ದೋಗ್ಬೋದು. ಹಾಂ ಹ್ಞೂ ನಟ್ಟು ಕಾಣಿಸುತ್ತೆ. ಇಟ್ಕೊಂಡ್ಬಿಡುತ್ತಾ? ಎಷ್ಟು ಅಡಿಗಿದೆ ಅದು? 147. ಇದೇನು ಕೆಂಪು ಎಲ್ಲ ಮತ್ತೊಂದು ಏನೋ ಬಂತು. ಅದು ಕೇಬಲ್ ಜಾಯಿಂಟ್, ಅದು ಅಂದರೆ ಇದಕ್ಕೆ ಜಾಯಿನ್ ಮಾಡಿರ್ತಾರೆ ಕೇಬಲ್ಲು. ಹೋಗ್ತಾಯ್ತಾ? ಹೋಗ್ತಾ ಇದೆ. ಹಾ. ಇಲ್ಲ ಕಚ್ಚ. ಇದು ಪಾಚಿನೇನು? ಹ್ಞೂ
ವಾಟ್ರದ್ದು ಫಿಲ್ಟ್ರು ಹ್ಞೂ 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 ಅದು ಕೂತು ಕಚ್ಕೊಬಿಟ್ಟೈತೆ. ಮೋಟ್ರ್ ಅದ್ರೊಳಗೆ ಇದೆಯಾ ಹಾಗಿದ್ರೆ? ಇಲ್ಲಪ್ಪ ತೆಗೆದಿದೆ ಮೋಟ್ರ್. ಈ ಮೋಟ್ರ್ ತೆಗೆದುಬಿಟ್ಟು ತಾನೇ ಜೀಪ್ ತಂದು ಅಲ್ಲಿಗೆ ಬಿಟ್ಟಿದ್ದು. ಅದು ಇರಬೇಕು ಇವರೇ, ಅಲ್ಲಿ ಬೋರ್ವೆಲ್ ಪೈಪ್ ಇತ್ತಲ್ಲ, ಹಾಂ ಆ ಬೋರ್ವೆಲ್ ಪೈಪ್ ಏನಾದ್ರು ಜಾಯಿಂಟ್ ಮಾಡಿರಬೇಕು ಅಂತ ಕಾಣಿಸ್ತಿದೆ. ಅದೇ ಮೆಟ್ಲ ಹತ್ರ ಬೋರ್ವೆಲ್ ಇತ್ತಲ್ಲ, ಆ ಪೈಪ್ ಏನಾದ್ರು ಜಾಯಿಂಟ್ ಮಾಡಿರಬೇಕು. ಇದು ಹಾಕಲಿಕ್ಕೆ ಹಾಂ ಚಿಕ್ಕಲ್ಲಿ ಬಿದ್ದು ಕಾಣ್ತಾ ಇಲ್ವಲ್ಲ? ಅದು ಹೋಯ್ತು ನನ್ನ ಮೇಲೆ ಹೋಯ್ತು 147. ನಾನಲ್ಲಿ ಯಾವ ಸರ್ 147 ಏನಾಯಿತು? ಜಾಯಿಂಟ್ ಅದು ಇದ್ದಿರೋದು ಜಾಯಿಂಟು ಮತ್ತು ಕಲ್ಲು. ಹಾಂ ಹಾಂ ಇದೆ, ತುಂಬಾನೇ ಇದೆ. ಅದೇ ಸ್ಟಾಕ್ ವಾಟರ್. ಇದೆ. ಸ್ಟಾಕ್ ವಾಟರ್ ಇರೋದ್ರಿಂದ ಮೋಟ್ರ್ ಹಾಕಿದ್ರೆ ತೆಗೆದುಬಿಟ್ಟು ಒಂದೆರಡು ದಿವಸ ಆಚೆ ಕಡೆ ಚಾವಿ ಸಿಗ್ತಾ? ಒಂದೆರಡು ಸಲ ಆಚೆ ಕಡೆ ಬಿಟ್ಬಿಡ್ಬೇಕು. ಬಟ್ ಅದು ಪೈಪು ಚಿಕ್ಕದಿದೆ ಅಣ್ಣ, ಬರೀ 147ಗೆ ಎಂಡಾಗಿದೆ ಪೈಪು. ಹಾಂ ನೀವು ಇನ್ನೂ ಬೇರೆ ಪೈಪೇ ಬಿಡಬೇಕು. ಅಲ್ಲ ಪೈಪ್ ಹೊಸೇ ಬಿಟ್ಬಿಡ್ತೀವಿ, ಆ ಕೊಟೇಶನ್ ಕೊಟ್ಟು ಲೆಂತ್ ನೋಡ್ಬಿಟ್ರೆ ಆಮೇಲೆ ಕೊಟೇಶನ್ ಕೊಟ್ಟು ಪೂರ್ತಿ ಪೈಪೇ ಹೊಸಾಕ್ಬಿಡ್ತೀವಿ. ಇದೇನು ಪೈಪ್ ಇದು? ಇದು ಸರ್ ಆ ಬೋರ್ವೆಲ್ ತೊಗೊಂಡೋದ್ವಲ್ಲ ಹಾಂ, ಅದ್ರ ಪೈಪ್ ಇದು. ಅದ್ರದ್ದು ಈಗ ಇದು ಇದ್ರ ಮುಖಾಂತರ ನೀರು ಬರುತ್ತೆ. ಅದರಿಂದ ಬಂದು ಹಿಂಗೆ ಇಲ್ಲಿ ಸಂಪು ಬೀಳ್ತಾ ಇರೋದು. ಇವಾಗ ನಾವು ಏನಾದ್ರು ಬೇಕು ಅಂದ್ರೆ ಈ ಮೋಟ್ರಿಗೆ ಇಲ್ಲಿಂದ ತೆಗೆದು ಇದಕ್ಕೆ ಜಾಯಿಂಟ್ ಮಾಡಿಬಿಡ್ತೀವಿ. ಅಲ್ಲ ಅವಾಗ ಎರಡೂ ಇದ್ರೆ ಅವಾಗ ಅಲ್ಲ ಅದು ಗೇಟ್ ವಾಲ್ ಹಾಕ್ಬಿಟ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ. ಒಂದೇ ಸೋರ್ಸು ಒಂದೇ ಸೋರ್ಸು ಸಿಕ್ಕಿರೋದು ಅಷ್ಟೇ. ಹಾಂ? ಅದೇ ನೋಡೋಣ ಇನ್ನೂ ಸ್ಟಾಪ್ ವಾಟರ್ ಒಂದು ದಿನಕ್ಕೆಲ್ಲ ಕಮ್ಮಿ ಆಗಿಬಿಡುತ್ತೆ. ಈ ನೀರು ಎತ್ತಿ ನಿಮಗೆ ಅದು ಮಾರನೆಗೆ ಗೊತ್ತಾಗೋದು. ಒಂದು ದಿವಸ ಎಳೆದು ಬಿಟ್ಟ ಮೇಲೆ ಅವಾಗಲೇ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಮತ್ತು ಮೂರು ದಿನ ಎಷ್ಟು ಫುಲ್ ಆಗುತ್ತೆ ನೋಡಿದ್ರೆ ಅದು ಕರೆಕ್ಟ್ ಇದೆ. ಒಂದು ಸೈಡ್ ಮಾತ್ರ ಇದಾಗುತ್ತೆ, ಮತ್ತೊಂದು ಸೈಡು ಹೋಗುತ್ತೆ. ಅದು ನೀರು ಫ್ಲೋಗೆ ಹಂಗೆ ಆಗ್ತಾ ಇರುತ್ತೆ. ಇರೋದೇ 6 ಇಂಚು ಸರ್. ಹಾಂ ಹಾಂ ಹಾಂ. ಇರೋ ಇಷ್ಟು ಅಗಲ ಇರುತ್ತೆ. ನಮ್ಗೆ ಒಂದು ಸೈಡ್ ಗೊತ್ತಾದರೆ ಎಲ್ಲ ಸೈಡು ಓಪನ್ ಇರುತ್ತೆ ನೀರು ಬರೋದು. ಅದನ್ನು ನಾವು ಇದೇ ಸೈಡ್ ಬಿಡೋಕ್ಕಾಗಲ್ಲ. ಆ ನೀರು ಹೆಂಗೆ ತಿರುಗ್ತಾ ಇರುತ್ತೆ ಹಂಗೆ ಹೋಗ್ತಾ ಇರುತ್ತೆ ಕ್ಯಾಮ್ರಾ.
ಸೋರ್ಸ್ ಇದೆ. ಇಲ್ಲಿ ಹಾಂ 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 ಇದು ಸಣ್ಣದೇನೆ. 440. 440 ಸೇಮ್ ಅದೇ ಲೈನೆ. ಹಾಂ ಸೇಮ್ ಅದೇ 450. ಹಾಂ ಅದು ವಾಟರ್ ಲೆವೆಲ್ಲೇ ಅಷ್ಟಿತ್ತು. ಹಾಂ ಇದು ನೀರೇ ನೀರು ಇದಕ್ಕಿದೆ. ಇದು ಸ್ವಲ್ಪ ದೊಡ್ಡದೇನಲ್ಲ, ಸಣ್ಣದೇನೇ ಇದು. 500 ಅಡಿ ಹೋಯ್ತಲ್ಲ. ಅದೇ ಸತ್ಯನಾರಾಯಣಲ್ಲಿ ಊರಿಗೆ ಹೋಗಿದ್ದಾರಲ್ಲ. ಅಲ್ಲ ಕೊಯ್ಟಕ್ಕೆ ಹೋಗಿದ್ದಾರೆ, ಚೆನ್ನೈನಲ್ಲಿ ಹೋಗಿದ್ದಾರೆ. ಹಾಂ ಚೆನ್ನೈನಲ್ಲಿ ಹಾಂ ಕೊಯ್ಟಕ್ಕಿದೆ. ಹಾಂ ನಮ್ಮ ಸುಕ್ಕದಕಟ್ಟೆಯಿಂದ ಮುಂದೆ. ಓ ನಿನ್ನೆ ಪೇಪರಲ್ಲಿ ಹಾಕಿದ್ರು ಜನಸೇವಾ ವಿದ್ಯಾ ಕೇಂದ್ರ ಇದೆ ಅಂತ. ಜನಸೇವಾ ವಿದ್ಯಾ ಕೇಂದ್ರ ಇದೆಯಲ್ಲ, ಹಾಂ ಹಾಂ ಹೌದು. ನಿನ್ನೆ ಸಂಜೆ ಹೋಗಿದ್ದಾರೆ. ನೀವು ಹೆಲ್ಮೆಟ್ ಹಾಕಿದ್ರಲ್ಲ ಗೊತ್ತಿಲ್ಲ. ಹಾಂ ಹೌದು ಸರ್. ಅದು ನೀರು ಎರಡು ಕಮ್ಮಿ ಆಗ್ಬಿಟ್ಟಿದೆ, ಅದಕ್ಕೆ ನೋಡ್ತಾ ಇದ್ದೀವಿ. ಅದು ನೀರು ಕಡಿಮೆ ಆಗಿದೆ. ಮರ ಕಡಿಬೇಕು, ಆ ಮರ ಬಿಡಬಾರ್ದು. ಅದು ನೀರು ಕುಡಿಯೋ ಮರ ಅದು. ಹಾಂ ಹಾಂ ಬೇರೆ ಮರ ಇದ್ರೆ ಪರವಾಗಿಲ್ಲ. ಹ್ಞೂ ಮರ ಬಂದು ಫುಲ್ ನೀರು ಕುಡಿಸುತ್ತೆ. ರೋಡ್ ಪಕ್ಕ ಮರ ಇರ್ಬೋದು. ಒಂದ್ಸಲ ತೆಗೆದಿದ್ದಾಗಿತ್ತು, ಮತ್ತೆ ಚಿಗುರ್ಕೊಂಡು ಅದೇ ಕಟ್ ಮಾಡಿದಾರಲ್ಲ. ಸರ್ ಅದು ಸಾಯ್ತಾನೆ ಇಲ್ಲ, ಬೋರಲ್ಲೆಲ್ಲ ಅದ್ರ ಮೇಲೆ ಹಾಕಿದ್ದೀವಿ, ತಿರ್ಗಾ ಮತ್ತೆ ಬಂತು ಅದು. ಹಾಂ ಸಾಯೋದಿಲ್ಲ ಅನ್ನೋದೆಲ್ಲ ಬೇಡ, ನನಗೆ ಗೊತ್ತು ಹೆಂಗೆ ಸಾಯಿಸ್ಬೇಕು ಅನ್ನೋದು. ನೀವು ಅದನ್ನೆಲ್ಲ ನನ್ನ ಹತ್ರ ಹೇಳೋದು ಬೇಡ. ಸಾಯೋದಿಲ್ಲ ಅಂದರೆ ನಾವು ಸರಿ ಸಾಯಿಸಿಲ್ಲ ಅನ್ನೋದೇ ಇವತ್ತೇನು ನೀವು ಫಸ್ಟ್ ಡ್ಯೂಟಿ ಇಲ್ವಾ ನಿಮ್ಮದು? ಇದೆ. ಇದು ಅವರನ್ನ ರೆಡಿ ಮಾಡಿದ್ರು ಏನು, ನನಗೆ ತಿಂಡಿನೇ ಆಗಿಲ್ಲ, ಓಹ್ ತಿಂಡಿನೇ ತಿಂದಿಲ್ಲ ನೀವು ಇನ್ನು. ಹೇಳ್ತಾ ಇದ್ವಿ ಒಬ್ಬಟ್ಟು ಬಂದು ಹೋದ ಸಲ ಚೆಕ್ ಮಾಡಿದವಾಗ 200 ಚಿಲ್ಲರೆ ಆಗಿತ್ತು ನೀರು, ಈಗ 450 ಅಡಿ ಹೋಗಿದೆ, ಕೆಳಗೋಗಿದೆ ನೀರು, ಕೆಳಗೋಗಿದೆ. 450 ಅಡಿ ಲೆಕ್ಕ. ಹಾಂ 450 ಅಡಿಗೆ ನೀರಿದೆ ಈಗ. ಹೋದ ಸಲ ಚೆಕ್ ಮಾಡಿದವಾಗ 250 ಅಡಿಗೆ ಸಿಕ್ಕಿತ್ತು. 1700 ಅಡಿ ಹಾಕಿರೋದು ಸರ್ ಅದು ಬೋರು. 1100. 1700. ಅಲ್ಲ 100 ಇವಾಗ ಇಲ್ಲಿ ಚೆಕ್ ಮಾಡೋದಲ್ಲ. 1085 ಕರೆಕ್ಟಾಗಿ ಡೆಡ್ ತೋರಿಸುತ್ತೆ. 1100 ಹಾಕಿರೋದು 15 ಅಡಿ ಇದೆ. ರಾಡ್ ಬಿಟ್ಟಿರ್ಬೋದು. ನಾವು 1700 ಹಾಕಿದ್ವು. ಹಾಂ ಮೋಟ್ರ್ 1025 ಅಡಿ ಇದೆ. ಅದ ಹಾಂ 25 ಮೋಟರ್. ಮೋಟ್ರ್ ಇದೆ. ನೀರಿತ್ತು, ಯಾಕೆ ನೀರು ಮರ ಹೊಡಿಬೇಕು? ನೀರು ಕಮ್ಮಿ ಆಗಿದೆ ಅದು ಅಷ್ಟೇ. ಮರ ಹೊಡೆದ್ರೆ ಏನಿದ್ರು ಇದು ದೊಡ್ಡದಾಗಿ ಐತೆ, ಯೂಸ್ ಮಾಡ್ಕೋಬೋದು ಇದನ್ನ. ಮಾಡ್ಬೋದಾ? ಮಾಡ್ಬೋದು. ನೀರಿದೆಯಾ? ನೀರಿದೆ, ನೀರು ಜೊತೆಗೆ 70 ಕೊಟ್ರೆ ಇದೆ, ಈಗ 78 ಅಡಿಗೆ ನೀರಿದೆ ಇದು. ಕನೆಕ್ಷನ್ ಎಲ್ಲ ಇದೆಯಲ್ಲ ಸರ್? ಹಾಂ ಇದೆ. ಕನೆಕ್ಷನ್ ಎಲ್ಲ ಪೈಪ್ ಹೋಗಿ ಎಲ್ಲ ರೆಡಿಯಾಗಿ ಹಂಗೆ ಬಿಟ್ಟಿದ್ದೀವಿ ಇಲ್ಲಿ. ಇಲ್ಲ, ಪೈಪ್ ಕಮ್ಮಿ ಐತೆ. ಪೈಪ್ ಕಮ್ಮಿ ಇದೆ. ಬರೀ 147ಗೆ ಎಂಡ್ ಅಲ್ಲ ಐತೆ. ಈ ಪೈಪಲ್ಲ, ನೀರಿನ ಪೈಪು ಎಲ್ಲ ಹಿಂಗೆ ಬಿಟ್ಟಿದ್ದೀವಿ ನಾವು. ಅದನ್ನು ತೆಗೆದುಬಿಡ್ತೀವಿ, ಅದನ್ನು ಕೂತಿಲ್ಲ ಅಂತ ಹೊಸ್ದಾಗಿ ಹಾಕ್ತೀವಿ.
ನಾವು ಕೊಟೇಶನ್ ಕೊಟ್ಟು ಯಜಮಾನ್ರು ಏನು ಹೇಳ್ತಾರೋ ನೋಡಬೇಕಲ್ಲ ಫಸ್ಟು. ಇವ್ರದ್ದು ಸಿವಿಲ್ ವರ್ಕ್ ನಡೀತಾ ಇದೆಯಾ? ಯಾವಾಗಲೂ ನಡೀತಾನೇ ಇರುತ್ತೆ ಅದು. ಹಾಂ ಹಾಂ. ಸಿವಿಲ್ ವರ್ಕ್ ಅಲ್ವಾ ಅದು ಅಲ್ವಾ? ಹಾಂ, ಇಲ್ಲೊಂದಿದೆಯಲ್ಲ, ಇಲ್ಲೊಂದೇನೋ ಕಾಣಿಸುತ್ತಾ ಇದೆ. ಹಲೋ, ಹಾಂ ಸರ್. ಸರ್ ನನಗೆ ಇಲ್ಲೊಂದು 20 ಮಿನಿಟ್ಸ್ ಕೆಲಸ ಇದೆ, ಇದು ಮುಗಿದ ತಕ್ಷಣ ಅಲ್ಲಿಗೆ ಬರ್ತೀನಿ. ಪಂಪ್ ಹಾಕಿದ್ರೆ ಇನ್ನು ದೊಡ್ಡಕ್ಕೆ ಬಂದರೂ ಬರ್ಬೋದು, ಆಮೇಲೆ ಹೇಳಲಿಕ್ಕೆ ಗೊತ್ತಾಗಲ್ಲ. ಸೋರ್ಸು ಹಾಂ ಪಂಪ್ ಹಾಕಿದ ಮೇಲೆ ಇನ್ನು ದೊಡ್ಡಕ್ಕೆ ಬಂದರೂ ಬರ್ಬೋದು, ಹೇಳಲಿಕ್ಕೆ ಗೊತ್ತಾಗಲ್ಲ. ಹೌದು. ಇದು 1000 ಅಡಿ ಲೆಕ್ಕನೇ. ಹಾಂ, ಇದೆ 1000 ಅಡಿ. ಹಲೋ, ಏನಣ್ಣ ಇಲ್ಲಿ ಗಿರಿನಗರ? ಹಾಂ, ಇನ್ನೂ ಲೇಟ್ ಆಯ್ತದಣ್ಣ, ಎರಡು ಕೆಲಸ ಐತೆ ಇಲ್ಲೇ. ಹಾಂ ಅಣ್ಣ, ಕಳಿಸಿರಿ ನಂಗೆ ಲೊಕೇಶನ್ನು. ಲೊಕೇಶನ್ ಕಳಿಸಿರಿ ನನಗೆ. ಎಷ್ಟಡಿ ಐತೆಣ್ಣ? ಅದೇ ಈಗ ಇಲ್ಲಿ ಇದು ಮುಗಿಸ್ಕೊಂಡು ಫೋನ್ ಮಾಡ್ಲಾ ಹಂಗಂದ್ರೆ ಈಗ? ಹಾಂ ಸರಿ, ಆಯಿತು. ಹಾಂ, ಮಾಡ್ತೀನಿ. ಚಾರ್ಜ್ ಮಾಡಿದ್ರೆ ನೀವು ಎಷ್ಟು ಇದು ಮಾಡ್ಬೋದು? ಒಂದು 3 ಮಾಡ್ಬೋದು. ಹೋಗಿದ್ದ ಕಡೆ ಒಂದು ಸ್ವಲ್ಪ ಪಾಯಿಂಟ್ ಹತ್ರ ಇತ್ತು ಅಂದರೆ ಅಲ್ಲೊಂಚೂರು ಚಾರ್ಜಿಂಗ್ ಹಾಕ್ಬಿಡ್ತೀವಿ, ನಮ್ಮ ಕೆಲಸ ಮುಗಿಯೋದು ಅಂತ. ಅಂದರೆ ಪಕ್ಕದಲ್ಲಿ ಈ ಬೋರ್ವೆಲ್ ಪೈಪ್ ಬಿಸಿ ಮಾತ್ರ ಹಾಕ್ಕೊಳ್ತಾರಲ್ಲ, ಆ ಥರ ಹಾಕ್ಬಿಡ್ತಾರೆ.
ಏರ್ ಹೋಗುತ್ತಲ್ವಾ ಬೇರು ಏರ್ ಹೋದಾಗ ಬಾವಿಗೂ ಹಾಳಾಗುತ್ತೆ. ಇನ್ನೂ ದೊಡ್ಡಕಾದ ನಂತರ ದೊಡ್ಡಕಾಗುತ್ತೆ ಬೇರು. ಇನ್ನೊಂದು ದೊಡ್ಡ ಮರ ಇತ್ತು ನಿಂತಿದೆಯಾ ನಿಮಗೆ? ಹೌದು 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 ಅದು ಒಳಗೆಲ್ಲ ಬಂದು ಇದೆಲ್ಲ ಬೇರೆಲ್ಲ ಇದಾಗ್ಬಿಟ್ಟು ಇದಕ್ಕೆ ಇದಾಗ್ಬಿಟ್ಟಿರ್ತಲ್ಲ ಸಂಪ್ ಒಳಗಡೆ ಎಲ್ಲ ನೋಡಿದ್ರಲ್ಲ. ನಾವು ಬೇರು ಅಂತೇಳಿ ಕಾಣಿಸುತ್ತೆ, ಹಾಂ ನಮ್ಗೆ ಇದಾಗುತ್ತೆ. ಬಿ ಬಿ ಎಂ ಪಿ ಅವರು ಬಂದು ಕಟ್ ಮಾಡೋದು ಕೊಟ್ಟ ನಾವೇ ಕಟ್ ಮಾಡ್ತಿರೋದು. ಬಿ ಬಿ ಎಂ ಪಿ ಬಂದೇ ಇಲ್ವಾ ಆಮೇಲೆ? ಬ್ಯಾಂಕಲ್ಲಿ ಅರ್ಜಿ ಕೊಟ್ಟು ಅವರಿಂದ ಪರ್ಮಿಷನ್ ತಗೊಂಡು ಆ ನಂತರ ಎಲ್ಲ ಒಳಗಡೆ ಇರೋದನ್ನೆಲ್ಲ ಬಿ ಬಿ ಎಂ ಪಿ ಬರಲ್ಲ. ಅದಕ್ಕಿಂತ ಜಾಸ್ತಿ ಇದೆಯಾ ಹಂಗೆ? ಒಂದು 1125 ಅಡಿವರೆಗೂ ಹೋಗುತ್ತೆ ಸರ್. ಅದಕ್ಕಿಂತ ಜಾಸ್ತಿ 250 ಅಡಿ ಅಂದರು ಅವಣ್ಣ. ಅವ್ರು ಬರೋಕ್ಕಿಂತ ಮೊದಲೇ ತೆಗೆದಿರೋದು ಇದು. ನೋಡಿ ಎಂಡ ಹಾಗೆ ಇಲ್ಲ. 1125 ಅಡಿ ಇದೆ ನನ್ನ ವಯರು. ಇದು ಇನ್ನೂ ಡೆಪ್ತ್ ಇದೆ. ಇಲ್ಲ 1100 ಅಡಿ ನಾವೇ ನೀರು ಬರಲಿಲ್ಲ ಅಂತ ತುಂಬ ತೋರಿಸಿದ್ದ ನೀವು ಇದ್ರಲ್ಲ. ನಿಂತ್ಕೊಂಡು ತುಂಬ ಬೇಜಾರಾಗೋಯ್ತು ನಮಗೆ. ಆಮೇಲೆ ಸಾಕು ಅಂತೇಳಿ ಬಿಟ್ಟಿರೋದು. ಅದೇ ಸೋರ್ಸು ಬಾಟಮಲ್ಲಿ ಸೋರ್ಸೇ ಇಲ್ವಲ್ಲ. ಅದೇ ಹಾಂ ಇಲ್ಲೇನೋ ಒಂದು ಕಾಣಿಸುತ್ತಲ್ಲ. ಅದು ಬರೀ ಇದು ಕಲ್ಲು ಅಣ್ಣ. ಹಂಗಿದ್ರೆ ಬರೀ ಕಲ್ಲದು.